ಎಸ್.ಕೆ ಸೂಪರ್ ಟಿ.ಎಂ.ಟಿ, ದ ಲಾಂಗ್ ಲೈಫ್ ಟಿ.ಎಂ.ಟಿ. ಈ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮಾತ್ರ ತುಂಬ ಮಜಾ ಆಗಿದೆ ರೀ. ಫಸ್ಟು ಗೆದ್ದಿದ್ದು ಅಲ್ಲಿ ರಾಜೇಗೌಡರು, ಆಮೇಲೆ ಮತ ಎಣಿಕೆ ವಿಚಾರದಲ್ಲಿ ಸಮಸ್ಯೆ ಆಗಿಬಿಟ್ಟಿದೆ, ಎಣಿಕೆ ಮಾಡಿಲ್ಲ ಅಂತ ಹೈಕೋರ್ಟಿಗೆ ಹೋದರು. ಆಮೇಲೆ ವಾಪಸ್ ಈಗ ಅಲ್ಲಿ ಜೀವರಾಜ್ ಗೆದ್ರು ಅಂತ ಬಂತು, ಅವ್ರು ಪ್ರಮಾಣ ವಚನ ಬೇರೆ ತೊಗೊಂಡ್ರು. ಅದಾದ ನಂತರ ಇಲ್ಲ ಇದರಲ್ಲಿ ಮತ್ತೇನೋ ವೋಟ್ ಚೋರಿ ಆಗಿಬಿಟ್ಟಿದೆ ಅಂತೇಳಿ ಮತ್ತೆ ಸುಪ್ರೀಂ ಕೋರ್ಟಿಗೆ ರಾಜೇಗೌಡರು ಹೋದರು. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಸದ್ಯದ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿ ಅಂತ ಸೂಚನೆ ಕೊಟ್ಬಿಟ್ಟಿದೆ. ಹಾಗಾಗಿ ಈಗ ಏನಾಗುತ್ತೆ ಮುಂದೆ ಅನ್ನುವಂಥ ಪ್ರಶ್ನೆಗಳಿದೆ. ಸೊ 2 ದಿನಗಳ ಹಿಂದೆಷ್ಟೇ ಜೀವರಾಜ್ ಬೇರೆ ಪ್ರಮಾಣ ವಚನ ಸ್ವೀಕಾರ ಮಾಡಿಬಿಟ್ಟಿದ್ದಾರೆ. ಈಗ ಶಾಸಕರಾಗಿ ಮತ್ತೆ ರಾಜೇಗೌಡರು ಮುಂದುವರಿತಾರಂತೆ. ಇನ್ನು ಅವ್ರ ಕತೆ ಏನು ಜೀವರಾಜ್ ಅವರದ್ದು? ಏನರಪ್ಪ ಹಿಂಗಾಗೋಗ್ಬಿಡ್ತಾ ಇದೆ ಇದು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ್ದು. ಮಾತಾಡಿದ್ದಾರೆ, ನೋಡೋಣ. ಶೃಂಗೇರಿ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮರು ಮತ ಎಣಿಕೆಗೆ ಈ ಹಿಂದೆ ಹೈಕೋರ್ಟ್ ಆದೇಶ ಕೊಟ್ಟಿತ್ತು. ಅದಾದ ಬಳಿಕ ಇಡೀ ಫಲಿತಾಂಶವೇ ಬದಲಾಗಿತ್ತು. ಈಗ ಇದನ್ನು ಪ್ರಶ್ನಿಸಿ ಟಿ.ಡಿ. ರಾಜೇಗೌಡ ಅವರು ಸುಪ್ರೀಂ ಕೋರ್ಟ್ಗೆ ಬಂದಿದ್ದರು. ಈ ಬೆಳವಣಿಗೆ ಬೆನ್ನಲ್ಲೇ ಈಗ ಸುಪ್ರೀಂ ಕೋರ್ಟ್ ಕೂಡ ಇಡೀ ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರಾಜೇಗೌಡರು ಖುದ್ದು ಇದ್ದಾರೆ. ಸರ್, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೆದಿತ್ತು. ಏನೆಲ್ಲ ಆಯಿತು ಸರ್ ಕೋರ್ಟಲ್ಲಿ? 2023ರಲ್ಲಿ ಚುನಾವಣೆ ನಡೆದ ನಂತರ ಮತ ಎಣಿಕೆ ಆಗಿತ್ತು. ಎಲ್ಲ ಪಕ್ಷದ ಏಜೆಂಟ್ಗಳು ಇದ್ದರು, ಕೆಲವು ಅಭ್ಯರ್ಥಿಗಳು ಇದ್ದರು. ಅಲ್ಲಿ 201 ಮತಗಳಿಂದ ಅಂತರದಿಂದ ನಾನು ಜಯಶೀಲರಾಗಿದ್ದೆ. ಘೋಷಣೆಯನ್ನು ಮಾಡಿದ್ರು. 3 ವರ್ಷಗಳ ಕಾಲ ಶಾಸಕನಾಗಿ ನಾನು ಕೆಲಸ ಮಾಡಿದ್ದೇನೆ. ಆವಾಗ ಅವರೊಂದು 279 ಮತಗಳು ಪೋಸ್ಟಲ್ ಬ್ಯಾಲೆಟ್ ಇನ್ವ್ಯಾಲಿಡ್ ಆಗಿದ್ದು. ಆ ಇನ್ವ್ಯಾಲಿಡ್ ವೋಟಲ್ಲಿ ತಪ್ಪಾಗಿದೆ, ಅದರಲ್ಲಿ ನನಗೆ ವ್ಯಾಲಿಡ್ ಮತಗಳಿದ್ದಾವೆ ಅನ್ನೋ ಒಂದು ಅರ್ಜಿಯನ್ನು ಸನ್ಮಾನ್ಯ ಜೀವರಾಜರವರು ಹಾಕಿದ್ದರು. ಅದ್ರ ಮೇರೆಗೆ ಸುದೀರ್ಘವಾಗಿ ಹೈಕೋರ್ಟಲ್ಲಿ ನಡೆದು 3 ವರ್ಷಗಳ ಕಾಲ ಹಿಯರಿಂಗ್ ಮಾಡಿ ತದನಂತರ ಹೈಕೋರ್ಟ್ ಒಂದು ಆದೇಶ ಮಾಡಿತ್ತು. 279 ವೋಟುಗಳು ಏನು ತಿರಸ್ಕೃತ ಆಗಿದ್ದು ಅವುಗಳನ್ನ ಪುನರ್ ಪರಿಶೀಲನೆ ಮಾಡಬೇಕು. ಅದರಲ್ಲಿ ಏನಾದರೂ ಸಬ್ಸ್ಟ್ಯಾನ್ಷಿಯಲ್ ವ್ಯಾಲಿಡ್ ವೋಟ್ಸ್ ಏನಾದ್ರು ಬಂದರೆ ಅದನ್ನು ಏನು ಹಿಂದೆ ವ್ಯಾಲಿಡ್ ವೋಟ್ಗಳಿದ್ದು ಪೋಸ್ಟಲ್ ಬ್ಯಾಲೆಟ್ಗಳು ಅದಕ್ಕೆ ಸೇರಿಸಿ ಮತ ಎಣಿಕೆ ಮಾಡಿ ಘೋಷಣೆ ಮಾಡಬೇಕು ಅನ್ನುವ ಆದೇಶವನ್ನು ಮಾಡಿತ್ತು. ಆದರೆ ARO ಅದನ್ನು ತಪ್ಪು ಮಾಡಿ ಏನು ನನಗೆ ಇನ್ವ್ಯಾಲಿಡ್ ವೋಟ್ಸಲ್ಲೂ ನನಗೆ 2 ವೋಟ್ ಬಂದು, ಅಲ್ಲೂ ಕೂಡ ನನಗೇನು ಹಿನ್ನಡೆ ಆಗಿರಲಿಲ್ಲ. ಏನು ವ್ಯಾಲಿಡ್ ವೋಟ್ಸ್ ಇತ್ತು ಅವತ್ತು ವ್ಯಾಲಿಡ್ ವೋಟ್ ಅಂತ ಏನು ಡಿಕ್ಲೇರ್ ಮಾಡಿದರು ಎಲ್ಲ ಪಕ್ಷದ ಏಜೆಂಟ್ಗಳ ಒಂದು ಸಮಕ್ಷಮದಲ್ಲಿ ಅವುಗಳನ್ನು ಇನ್ವ್ಯಾಲಿಡ್ ಮಾಡಿ ನನಗೆ ಸುಮಾರು 257 ಮತಗಳನ್ನು ಇನ್ವ್ಯಾಲಿಡ್ ಮಾಡಿ ನಾನು ಸುಮಾರು 50 ವೋಟ್ಗಳಲ್ಲಿ ಸೋಲುವಂಥ ಒಂದು ಆದೇಶ ಆಗಿತ್ತು. ನಾವು ಅದನ್ನು ಏನು ಅನ್ಯಾಯ ಆಗಿತ್ತು ಅದಕ್ಕೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಮನವಿ ಮಾಡಿದ್ದು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುದೀರ್ಘವಾದಂಥ ಒಂದು ಚರ್ಚೆಯನ್ನು ಮಾಡಿ ಇವತ್ತು ನನಗೆ ನ್ಯಾಯವನ್ನು ಒದಗಿಸ್ಕೊಟ್ಟಿದೆ. ಶಾಸಕನಾಗಿ ನಾನು ಮುಂದುವರಿಯುವಂಥ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಮಾಡಿರೋದಕ್ಕೆ ನ್ಯಾಯ, ಸತ್ಯ, ಧರ್ಮಕ್ಕೆ ಖಂಡಿತ ಜಯ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದೆ. ಮುಂದೆ ಸಮಗ್ರವಾದಂಥ ತನಿಖೆ ಆಗಬೇಕು. ಯಾರ್ಯಾರು ಲೋಪ ಮಾಡಿದಾರೋ ಆ ವಿಚಾರದಲ್ಲಿ ಅವರಿಗೆ ತಕ್ಕ ಕಾನೂನಾತ್ಮಕವಾದಂಥ ಶಿಕ್ಷೆ ಆಗಬೇಕು. ಅದಾಗಲಿಲ್ಲ ಅಂದರೆ ಈ ಪ್ರಕ್ರಿಯೆಗಳು ಮುಂದುವರಿತವೆ. ಈ ರೀತಿ ಟ್ಯಾಂಪರಿಂಗ್ ಮಾಡುವಂಥದ್ದು ಬೇಕಾದಷ್ಟು ಅವಕಾಶಗಳಿದ್ದಾವೆ. ಅದನ್ನೆಲ್ಲ ಒಬ್ಬ ಸಾಮಾನ್ಯ ಒಂದು 2-3 ಜನ ಕ್ಲರ್ಕ್ಗಳನ್ನ ಇಟ್ಕೊಂಡು ಆ ಕೆಲಸ ಮಾಡಿಸ್ಬೋದು ಅಂಥ ಒಂದು ಕಾನೂನು ಬಾಹಿರ ಚಟುವಟಿಕೆಗಳನ್ನು. ಅದಕ್ಕೆ ಶಾಶ್ವತ ಕಡಿವಾಣ ಹಾಕೋಂಥದ್ದು ಆಗಬೇಕು ಅನ್ನುವಂಥ ಮನವಿಯನ್ನು ನಾನು ಮಾಡ್ತಾಯಿದ್ದೇನೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಅದ್ರ ಬಗ್ಗೆ ಭಾಳ ಗಂಭೀರವಾಗಿ ಅದನ್ನು ಪರಿಗಣನೆ